ಗುಡ್ ಮಾರ್ನಿಂಗ್ ಆಲ್ ಫ್ರೆಂಡ್ಸ್. ಇದು ಥರ್ಸ್ಡೇ ಮಾರ್ನಿಂಗ್ದು ಬ್ಲಾಗ್ ಆಗಿರುತ್ತೆ ನಂದು. ಮಾರ್ನಿಂಗ್ ತುಂಬ ಚಳಿ ಇದೆ. ಸೊ ಮಗುಗೆ ಸ್ಕೂಲ್ಗೆ ಟಿಫನ್ ರೆಡಿ ಮಾಡಬೇಕು. ಬೇಗ ಎದ್ದಿದ್ದೀನಿ. 8 o'clock ಒಂದು ಸ್ಕೂಲ್ ವ್ಯಾನ್ ಬರುತ್ತೆ. 6 o'clock ಎದ್ರೂ ನನ್ನ ಡೇ ಸ್ಟಾರ್ಟ್ ಆಗೋದೆ 8:30 ಮೇಲೆ. ಯಾಕೆಂದರೆ 8:30 ಮೇಲೆ ನನ್ನ ಮಗ ಸ್ಕೂಲ್ಗೆ ಹೋಗಿರ್ತಾನೆ. ನಮ್ಮ ಮನೆಯವ್ರು ಕೂಡ ಅವ್ರ ಡ್ಯೂಟಿಗೆ ಹೋಗಿರ್ತಾರೆ. ಮನೆ ನೋಡಿ ಎಷ್ಟು ಮೆಸ್ಸಿಯಾಗಿರುತ್ತೆ ಅಂತ ಮಾರ್ನಿಂಗು. ನಾನು ಈ ಮಾರ್ನಿಂಗ್ ಮೆಸ್ಸಿ ಮನೆಯೂ ಮತ್ತು ಆಫ್ಟರ್ ಕ್ಲೀನಿಂಗ್ 2 ವೀಡಿಯೋನೂ ಮಾಡಿ ಹಾಕ್ತೀನಿ ಇವತ್ತಿನ ದಿನ. ನೋಡಿ, ರೂಮು ತೊಳೆದಿರೋ ಬಟ್ಟೆ ಎಲ್ಲ ಮಡಚಿಲ್ಲ, ಹಂಗೆ ಇದೆ. ಆಫ್ಟರ್ ಸೆಕೆಂಡ್ ವೀಡಿಯೋದಲ್ಲಿ ಕ್ಲೀನ್ ಆಗಿರೋದು ವೀಡಿಯೋ ಕೂಡ ಹಾಕ್ತೀನಿ. ನೋಡಿ, ಕಿಚನ್ ಕೂಡ ಎಷ್ಟು ಮೆಸ್ಸಿಯಾಗಿದೆ. ಆಫ್ಟರ್ ಕ್ಲೀನಿಂಗ್ ಮತ್ತೆ ವೀಡಿಯೋ. ಇವತ್ತು ಬೆಳಗ್ಗೆ ಟಿಫನ್ಗೆ ಟೊಮೆಟೊ ರೈಸ್ ಮಾಡಿದ್ದೀನಿ. ಟಿಫನ್ ಮಾಡಿಕೊಂಡು ಆಮೇಲೆ ನಾನು ಮನೆ ಕೆಲಸ ಎಲ್ಲ ಶುರು ಮಾಡ್ಕೋತೀನಿ. ಟೊಮೆಟೊ ರೈಸ್ ಮತ್ತು ನನಗೆ ಇದೆಲ್ಲ ರೈಸ್ ಅಂದರೆ ಅಡುಗೆದು ಏನಾದರೂ ಒಂದು ಬ್ಲಾಗ್ ಮಾಡಬೇಕಂದ್ರೆ ಅವಾಗ ನನಗೆ ಟೈಮೇ ಸಿಗೋಲ್ಲ ಬ್ಲಾಗ್ ಮಾಡೋದಕ್ಕೆ. ಯಾಕೆಂದರೆ ಅರ್ಜೆಂಟಲ್ಲಿ ಅವನು ಸ್ಕೂಲಿಗೆ ವ್ಯಾನಲ್ಲಿ ಬರುತ್ತೋ ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಆ ಟೈಮಲ್ಲಿ ಏನು ಮೊಬೈಲ್ ಮುಟ್ಟೋಕ್ಕೆ ಹೋಗಲ್ಲ. 6:30 8:30ವರೆಗೂ ನನಗೆ ಅವನ ಕೆಲಸನೇ ಆಗೋಗ್ಬಿಡುತ್ತೆ. ಟೊಮೆಟೊ ರೈಸ್ ಇವಾಗ ಟಿಫನ್ ಮಾಡಿ ಕೆಲಸ ಶುರು ಮಾಡ್ತೀನಿ. ಮಾರ್ನಿಂಗ್ ನೋಡಿ ಇವರಿಬ್ಬರು ಪ್ಲೇಸ್ ಎಲ್ಲಿ ಮಲಗ್ತಾರೆ ಅಂತ. ಇನ್ನು ಸ್ವಲ್ಪ ಹೊತ್ತಲ್ಲಾಗಲೇ ಇಬ್ಬರು ನಿದ್ದೆಗೆ ಹೋಗ್ಬಿಡ್ತಾರೆ. ಸಂಜೆ ತನಕ ಬೆಚ್ಚಗೆ ಇಲ್ಲೇ ಮಲಗೋದು ಇವರಿಬ್ರು. ನೋಡಿ, ಇವ್ರ ದಿನ ಈ ಥರ ಸ್ಟಾರ್ಟ್ ಆಗ್ತಿದೆ. ಅಂದರೆ ನನ್ನ ದಿನ ಇವಾಗ ಸ್ಟಾರ್ಟ್ ಆಗುತ್ತೆ. ಕ್ಲೀನಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ನೋಡಿ, ಆಫ್ಟರ್ ಕ್ಲೀನಿಂಗ್ ಮುಗ್ದಿದೆ. ಅಂದರೆ ಇನ್ಸೈಡ್ ಅಷ್ಟೇ, ಇನ್ನು ಔಟ್ಸೈಡ್ ಇದೆ. ಔಟ್ಸೈಡ್ ಸ್ವಲ್ಪ ಕ್ಲೀನ್ ಮಾಡಬೇಕು. ಮತ್ತು ನಮ್ಮದು ಅಂಗಡಿ ಕೂಡ ಇದೆ. ಅಂಗಡಿ ಅಂದರೆ ತುಂಬ ದೊಡ್ಡ ಅಂಗಡಿ ಅಲ್ಲ. ನೋಡಿ, ಕ್ಯಾಮರಲ್ಲಿ ಕಾಣ್ಬೋದು, ಝೂಮ್ ಮಾಡ್ತೀನಿ. ಅಂದರೆ ಸ್ವಲ್ಪ ದಿನಸಿ ಮತ್ತು ಮಕ್ಕಳದ್ದು ಚಿಕ್ಕ ಪುಟ್ಟ ತಿಂಡಿ ತಿನಿಸುಗಳು ಅಂಥದ್ದು ಮಾತ್ರ ಇದೆ. ಇಲ್ಲಿ ಕೂತ್ರೆ ನನಗೆ ಅಂಗಡಿ ಕಾಣಿಸುತ್ತೆ. ಹಾಗಾಗಿ ನಾನು ಕ್ಲೀನಿಂಗ್ ಮಾಡ್ತಾಯಿದ್ರು ಏನು ಮಾಡ್ತಾಯಿದ್ರು ಯಾರಾದರೂ ಕರೆದ್ರೂ ಅಂಗಡಿಗೆ ಹೋಗ್ಬೋದು. ನೋಡಿ, ಯಾರೋ ಅಂಗಡಿಗೆ ಬರ್ತಾ ಇದ್ದಾರೆ. 1 ನಿಮಿಷ. ನನ್ನ ಮಗ ಅದೇ ಸ್ಟೇಟ್ ಲೆವೆಲ್ ಕರಾಟೆ ಕಾಂಪಿಟೇಷನ್ಗೆ ಹೋಗಿದ್ದ. ಆ ಕಾಂಪಿಟೇಷನಲ್ಲಿ ಅವನಿಗೆ ಸಿಲ್ವರ್ ಮೆಡಲ್ ಮತ್ತು ಬ್ರಾಂಜ್ ಮೆಡಲ್ 2 ಕೂಡ ಆಗಿತ್ತು. ಸೆಕೆಂಡ್ ಮತ್ತು ಥರ್ಡ್ ಪ್ಲೇಸ್ ತರೀಕೆರೆಯಲ್ಲಿ ಅರೇಂಜ್ ಮಾಡಿದರು ಆ ಕಾಂಪಿಟೇಷನ್ನ. ಅದು ಆ ಒಂದು ಇದನ್ನು ಕ್ಲಾಸಿಂದ, ಅಂದರೆ ಟೇಕ್ವಾಂಡೋ ಕ್ಲಾಸಿಂದ ಸ್ಕೂಲಲ್ಲಿ ಕೂಡ ಅವನಿಗೆ ಅಪ್ರಿಸಿಯೇಷನ್ ಸಿಕ್ಕಿದೆ. ಅಲ್ಲಿ ಕೂಡ ಅನೌನ್ಸ್ ಮಾಡಿ ಇವತ್ತು ಅವರ ಪ್ರಿನ್ಸಿಪಲ್ ಇದು ಮಾಡಿದ್ದಾರೆ. ನೋಡಿ, ಇವಾಗ ತಾನೇ ಸ್ಕೂಲಿಂದ ಬಂತು ಮುದ್ದು. ನಿತಿನ್ ಅಂದರೆ ಇಷ್ಟ ಆಗಲ್ಲ, ಮುದ್ದು ಅನ್ಬೇಕು ಅವನಿಗೆ. ಚಿಕ್ಕ ವಯಸ್ಸಿಂದ ಮುದ್ದು ಅಂತ ಕರಿತಿದ್ವಲ್ಲ, ಹಂಗಾಗಿ ನಿತಿನ್ ಅಂದರೆ ಅವ್ನು ಸ್ವಲ್ಪ ಶಾಕಲ್ಲಿ ನೋಡ್ತಾನೆ. ಸ್ಕೂಲಿಂದ ಬಂದ. ನೋಡಿ, ಎಷ್ಟು ಭಾರ ಇರುತ್ತೆ ಅಂದರೆ ಮಕ್ಕಳು ಬ್ಯಾಗು, ಕೈಕಾಲು ತೊಳ್ಕೊಂಡು ಬರ್ತಾನೆ ಅವನು. ಇವಾಗ ಅವನಿಗೆ ಹಾಲು ರೆಡಿ ಮಾಡ್ತೀನಿ ಅಷ್ಟರಲ್ಲಿ. ಏನಪ್ಪ, ಕರ್ಕೊಂಬರ್ತೀನಿ. ಹಾಲು ಕುಡಿ ಬಾರಪ್ಪ, ಬೇಗ ಬರಬೇಕು ಆಯಿತಾ. ಅವನಿಲ್ಲ ಬರಲಿಲ್ಲ ಅಂದರೆ ನೀನು ಬರಬೇಕು, ಕ್ಲಾಸಿಗೆ ಹೋಗ್ಬೇಕಾಯ್ತಾ. ನೋಡಿ, ನಮ್ಮ ಮನೆಗೆ ಒಬ್ಬ ಚಿಕ್ಕ ಹುಡುಗ ಬರ್ತಾನೆ, ವಿಹಾನ್ ಅಂತ. ಡೈಲಿ ಬರ್ತಾಯಿದ್ದ, ಇವತ್ತು ಬಂದಿಲ್ಲ. ಅವನನ್ನು ಕರ್ಕೊಂಡು ಬರ್ತೀನಿ ಅಂತ ಹೋಗ್ತಾ ಇದ್ದಾನೆ ಅವ್ರ ಮನೆ ಹತ್ರ. ನಿತಿನ್ ವಿಹಾನ್ ಕರ್ಕೊಂಬರೋಷ್ಟರಲ್ಲಿ ಅವನಿಗೆ ಹಾಲು ಕಾಯಿಸ್ಬಿಟ್ಟು, ಹಾಲು ಜೊತೆಗೆ ಬಿಸ್ಕೆಟ್ ಕೊಡ್ತೀನಿ. ಆಮೇಲೆ ಕ್ಲಾಸ್ಗೆ ಹೋಗಬೇಕು. ನಾನು ಕೂಡ ಅಷ್ಟರಲ್ಲಿ ರೆಡಿ ಆಗಿಬಿಡ್ತೀನಿ. ಎಲ್ಲಪ್ಪ ವಿಹಾನ್ ಇಲ್ಲ ಮನೆಯಲ್ಲಿ. ನೋಡಿ, ಇವನು ನಮ್ಮದು ಪ್ರಾವಿಷನ್ ಸ್ಟೋರಿನಿ ಅಂತ ಹೇಳಿದ್ನಲ್ಲ, ಬಂದಿದ್ದ ತಕ್ಷಣ ಒಂದು ರೆಡಿ ಆಯಿತು. ತಿಂತೀರಾ ಜಂಕ್? ತಿನ್ನಬಾರ್ದಾಯ್ತಾ?
ಹಾಲು ಕೊಡ್ತೀನಿ ಬನ್ನಿ. ನೋಡಿ ಕುರ್ಕುರೆ ತಿನ್ನಕ್ಕೆ ಶುರು ಮಾಡಿಕೊಂಡ, ಜೊತೆ ಟಿ ವಿ, ಕಾರ್ಟೂನ್ ಚಾನಲ್. ಎಲ್ಲರೂ ಹೇಳ್ತಾರೆ ಹೆಣ್ಮಕ್ಳು ರೆಡಿ ಆಗೋದಕ್ಕೆ ಒಂದು ದಿನ ತಾಂತಾರೆ, ಅರ್ಧ ದಿನ ತಗೋತಾರೆ ಅಂತ. ನೋಡಿ ನನಗಂತೂ ಬಿಲೋ 5 ಮಿನಿಟ್ಸ್ ಆದ್ರೂ ಅಷ್ಟರೊಳಗೂ ನಾನು ರೆಡಿ ಆಗ್ತೀನಿ. ಏನಿಲ್ಲ, ಕ್ಲಾಸಸ್ಸಿಗೆ ಹೋಗೋದಕ್ಕೆ ನಾನು ರೆಡಿ. ಅವ್ನಿಗೆ ಹಾಲು ಕುಡಿಯೋಕೆ ಕೊಟ್ಟಿದ್ದೀನಿ. ಇದೊಂದು 2 ಮಿನಿಟ್ಸಲ್ಲಿ ಮ್ಯಾಗಿ ಥರ ರೆಡಿ ಆಗ್ತೀನಿ. ನಿಮಗೆ ಗೊತ್ತಿಲ್ಲ, ಮ್ಯಾಗಿ ಕೂಡ 2 ಮಿನಿಟ್ಸಿಗೆ ರೆಡಿ ಆಗಲ್ಲ, ಆದರೆ ಹುಡುಗಿರು ರೆಡಿ ಆಗ್ತಾರೆ ನೋಡಿ ಹೀಗೆ. ಮತ್ತೆ ಸಿಗ್ತೀನಿ, ಬಾಯ್. ಆ್ಯಸ್ ಯೂಶ್ವಲ್ ಈವ್ನಿಂಗ್ ಕ್ಲಾಸಸ್ಸಿಗೆ ನಿತಿನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತೇನು ಮಳೆ ಇರಲಿಲ್ಲ, ಹಾಗಾಗಿ ನಾವು ಆಟೋದಲ್ಲೇ ಹೋಗ್ತಾ ಇದ್ದೀವಿ. ಕ್ಲಾಸ್ ಹತ್ರ ಹೋದ್ಮೇಲೆ ಮತ್ತೆ ಸಿಗ್ತೀನಿ. ನೋಡಿ ನಮ್ಮ ಚಿಕ್ಕಮಗಳೂರು ಎಷ್ಟು ಬ್ಯೂಟಿಫುಲ್ ಅಂತ. ಲುಕಿಂಗ್ ಸೋ ಬ್ಯೂಟಿಫುಲ್. ವಾವ್. ತೇಗೊಂಡ ಕ್ಲಾಸಿಂದ ಬಂದ್ವಿ. ಮಳೆ ಬರ್ತಾಯಿತ್ತು, ಹೋಗುವಾಗ ಮಳೆ ಇರಲಿಲ್ಲ, ಬರೋ ಅಷ್ಟರಲ್ಲಿ ಮಳೆ ಬರ್ತಾಯಿತ್ತು. ಸೊ ನಮ್ಮ ಮನೆಯಲ್ಲಿ ಒಲೆ ಇಲ್ಲ, ಅದಕ್ಕೋಸ್ಕರ ಈ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೌದೆ ಹಾಕಿ ಇದರಲ್ಲಿ ಬೆಂಕಿ ಕಾಯಿಸ್ಕೊತಾ ಇದ್ದಾನೆ ನನ್ನ ಮಗ. ಬೆಚ್ಚಗಾಗ್ತಿದ್ಯಾ ಮಗನೇ? ಚಳಿಯೆಲ್ಲ ಹೋಯ್ತಾ? ಕ್ಲಾಸಸ್ ಮುಗೀತು, ಬಂದ್ವಿ, ಸ್ವಲ್ಪ ಹೊತ್ತು ಬೆಂಕಿ ಕಾಯಿಸ್ಕೊಂಡು ಮತ್ತೆ ಮಲಗ್ತೀವಿ.